ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ಇಂದು ನಾವು ದೇವರ ವಾಕ್ಯವನ್ನು ಪರಮಗೀತ ಸಾಂಗ್ ಆಫ್ ಸಾಂಗ್ಸ್ ಅಧ್ಯಾಯ 4ನೇ ಅಧ್ಯಾಯದಿಂದ ಚಾಪ್ಟರ್ 4 ಇದರಿಂದ ನಾವು ಪ್ರೀತಿಯ 16 ಹೋಲಿಕೆಗಳನ್ನು ನಾವು ನೋಡಿಕೊಳ್ಳೋಣ. 16 ಕಂಪ್ಯಾರಿಸನ್ಸ್ ಆಫ್ ಲವ್. 4ನೇ ಅಧ್ಯಾಯ ಪರಮಗೀತದಲ್ಲಿ 16 ವಚನಗಳಿದೆ. ಈ 16 ವಚನಗಳಲ್ಲಿ ಪ್ರೀತಿಯ 16 ಹೋಲಿಕೆಗಳು. ಈ ಪ್ರೀತಿ 16 ಹೋಲಿಕೆಗಳನ್ನು ನಾವು ದೇವರು ನಮ್ಮನ್ನು ಪ್ರೀತಿಸಿದ್ದರ ರೀತಿಗೆ ನಾವು ಹೋಲಿಕೆ ಮಾಡ್ಬೋದು, ದೇವರು ನಮ್ಮನ್ನು ಪ್ರೀತಿಸೋದಕ್ಕೆ, ಅಥವಾ ನಾವು ದೇವರನ್ನು ಪ್ರೀತಿಸುವುದಕ್ಕೆ ಈ 16 ಹೋಲಿಕೆಗಳನ್ನು ಅನ್ವಯಿಸಿಕೊಳ್ಳಬಹುದು, ಅಥವಾ ನಾವು ಇತರರನ್ನು ಪ್ರೀತಿಸುವುದಕ್ಕೂ ಈ 16 ಹೋಲಿಕೆಗಳನ್ನು ನಾವು ಅನ್ವಯಿಸಿಕೊಳ್ಳಬಹುದು. ದೇವರಾತ್ಮನು ನಮಗೂ ಆ ರೀತಿಯಾಗಿ ಅದರ 3 ಕೋಣದ ಅಥವಾ 3 ದಿಕ್ಕಿನ ಪ್ರಕಟಣೆಯನ್ನು ತಿಳ್ಕೊಂಡು ಅನ್ವಯಿಸಿಕೊಳ್ಳುವಂತೆ ಸಹಾಯ ಮಾಡಲಿ. ಬನ್ನಿರಿ, ಈಗ ಅಧ್ಯಯನ ಮಾಡಿಕೊಳ್ಳೋಣ. ಪರಮಗೀತ ಸಾಂಗ್ ಆಫ್ ಸಾಂಗ್ 4ನೇ ಅಧ್ಯಾಯ. ಮೊದಲನೇದಾಗಿ 4ನೇ ಅಧ್ಯಾಯ ಮತ್ತು 1ನೇ ವಚನದಲ್ಲಿ ಪ್ರೀತಿಯ ಮೊದಲನೆಯ ಹೋಲಿಕೆ ಏನೆಂದರೆ ಗಿಲ್ಯಾದ್ ಬೆಟ್ಟ. ಗಿಲ್ಯಾದ್ ಅಂತ ಹೇಳಿದರೆ ಸಾಕ್ಷಿಯ ಕುಪ್ಪೆ ಅಂತ ಹೇಳ್ಬೋದು. ಆದ ಕಾರಣ ಪ್ರೀತಿಯಲ್ಲಿ ಮೊದಲನೇದು ಏನಂತ ಹೇಳಿದ್ರೆ ಸಾಕ್ಷಿಗೆ ಹೋಲುವಂಥ ಸಾಕ್ಷಿಯ ಪ್ರೀತಿ. ಹೌದು, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ವಿಷಯವಾಗಿ ಆತನು ನಮಗೆ ಸತ್ಯ ಸಾಕ್ಷಿಯಾಗಿದ್ದಾನೆ. ಹೌದು, ಆತನ ಸಾಕ್ಷಿ 1ನೇ ಯೋಹಾನನ ಪತ್ರಿಕೆಯಲ್ಲಿ ನಾವು ನೋಡಿಕೊಳ್ಳಬಹುದು. ಹೌದು, ಪ್ರೀತಿಯ ಸಾಕ್ಷಿ ನಮ್ಮ ಕರ್ತನು ತಾನೇ. ಈ ಬಗ್ಗೆ 1ನೇ ಯೋಹಾನ 4:8, 1ನೇ ಯೋಹಾನ 4:16 ಇದರಲ್ಲಿ ನಾವು ನೋಡುವಾಗ ದೇವರು ಪ್ರೀತಿ ಎಂಬುದಾಗಿ ಬರೆದಿದೆ. ಕನ್ನಡದಲ್ಲಿ ಪ್ರೀತಿ ಸ್ವರೂಪನ ಅಂತ ಹೇಳ್ಬಿಟ್ಟು, ಆದರೆ ಅಕ್ಷರಿಕ ಭಾಷಾಂತರದಲ್ಲಿ ದೇವರು ಪ್ರೀತಿಯಾಗಿದ್ದಾನೆ ಎಂಬುದಾಗಿ. 2ನೇ ಒಂದು ಪ್ರೀತಿಯ ಹೋಲಿಕೆಯನ್ನು, ಸೆಕೆಂಡ್ ಕಂಪ್ಯಾರಿಸನ್ ಆಫ್ ಲವ್, ಅದನ್ನು ಪರಮಗೀತ 4ನೇ ಅಧ್ಯಾಯದ 2ನೇ ವಚನದಲ್ಲಿ ನಾವು ನೋಡ್ತೇವೆ. ಅದೇನೆಂದರೆ ಕುರಿಯ ಮಂದೆ. ಪ್ರೀತಿಯ 2ನೇ ಹೋಲಿಕೆ ಮಂದೆ ಎಂಬುದಾಗಿ ಹೇಳುವಾಗ ಅದರಲ್ಲಿ ನಾವು ತಿಳ್ಕೊಳ್ಳುವಂಥದ್ದು ಏನೆಂದರೆ ಅನ್ಯೋನ್ಯತೆ, ಗುಂಪು. ದೇವರು ಕೂಡ ಒಬ್ಬನೇ ದೇವರು, ಆದರೂ ಕೂಡ ತಂದೆ, ಮಗ, ಪವಿತ್ರಾತ್ಮನ ಒಂದು ಗುಂಪಾಗಿ, ಮಂದೆಯಾಗಿ ನಡೆಸುವ ದೇವರಾಗಿದ್ದಾನೆ. ನಮ್ಮನ್ನು ಕೂಡ ತನ್ನ ಮರಿಗಳನ್ನಾಗಿ, ತನ್ನ ಹಿಂಡಾಗಿ ಯೋಹಾನ 10:16 ಇರುವ ವಾಕ್ಯ ಭಾಗದಲ್ಲಿ ನಾವು ನೋಡಿಕೊಳ್ಬೋದು. ಹೌದು, ನನ್ನ ಕುರಿಗಳು ಎಂಬುದಾಗಿ. ಆತನು 28ನೇ ವಚನ ಯೋಹಾನ ಮಂದೆಯ ಬಗ್ಗೆ ಹೇಳುವಾಗ ತನ್ನ ಪ್ರಾಣವನ್ನೇ ಕೊಟ್ಟಿದ್ದಾನೆ, ನಿತ್ಯ ಜೀವವನ್ನು ಕೊಟ್ಟಿದ್ದಾನೆ. ಮಂದೆಯ ಪ್ರೀತಿ ಅದು ಹೋಲುವುದು. ಇದು ಪ್ರೀತಿಯ 2ನೇ ಹೋಲಿಕೆ. ಕುರಿ ಮಂದೆ ಎಂಬುದಾಗಿ ಇದೆ. ಆದ ಕಾರಣ ನಮ್ಮ ಕರ್ತನಾದ ಯೇಸು ಕ್ರಿಸ್ತನನ್ನು ಯೋಹಾನನು ಪರಿಚಯ ಮಾಡುವಾಗ ಯೋಹಾನ 1:29 ಅಗೋ, ಯಜ್ಞಕ್ಕೆ ದೇವರು ನೇಮಿಸಿದ ಕುರಿ ಎಂಬುದಾಗಿ. ಹೌದು, ಆ ಕುರಿ ವಧಿಸಲ್ಪಟ್ಟದ್ದೇ ಪ್ರೀತಿಯ ಒಂದು ತ್ಯಾಗ, ಬಲಿ. ಸರಿ, ಮುಂದೆ ಹಾಗೆ ನಾವು ನೋಡ್ತಾ ಇರುವಾಗ 4ನೇ ಅಧ್ಯಾಯದ 3ನೇ ವಚನದಲ್ಲಿ ಪ್ರೀತಿಯ ಮತ್ತೊಂದು ಹೋಲಿಕೆ
ನಾವೇನು ನೋಡ್ತಿದ್ದೇವೆ ಅಂದರೆ ಪ್ರೀತಿಯ 16 ಹೋಲಿಕೆಗಳನ್ನು ನೋಡ್ತಿದ್ದೇವೆ. 4ನೇ ವಚನ ಪರಮಗೀತದಿಂದ. 3ನೇ ಹೋಲಿಕೆ ಏನಂತ ಹೇಳಿದ್ರೆ ಕೆಂಪು ದಾರ. ಕೆಂಪು ದಾರ. ನಮ್ಮ ಭಾರತದಲ್ಲಿ ಕೂಡ ಆ ಪ್ರೀತಿಯನ್ನು ವ್ಯಕ್ತಪಡಿಸುವಂಥ ರೀತಿಯಲ್ಲಿ ದಾರ ಕಟ್ಟಿ ವ್ಯಕ್ತಿಯನ್ನು ಪ್ರಕಟಿಸುವಂಥ ರೀತಿ ಇದೆ. ಆದರೆ ಬೈಬಲ್ನಲ್ಲಿ ನಾವು ನೋಡುವಾಗ ರಾಹಾಬಳ ಮನೆಗೆ ಹೋದಂಥ ಇಬ್ಬರು ಗೂಢಾಚಾರರು ಒಂದು ಕೆಂಪು ದಾರವನ್ನು ಇಟ್ಟಿರ್ತಾರೆ. ಅದು ಒಂದು ಹೋಲಿಕೆಯಾಗಿತ್ತು. ಅದರ ನಿಮಿತ್ತವಾಗಿ ಏನಾಯಿತು? ಆ ರಾಹಾಬಳು ಇಡೀ ಕುಟುಂಬದವರು ಸಂರಕ್ಷಿಸಲ್ಪಟ್ಟರು ಪ್ರೀತಿಯಿಂದ. ಹೌದು, ಉಳಿದಂಥ ಎಲ್ಲರೂ ಕೂಡ ಆ ಒಂದು ಯುದ್ಧದಲ್ಲಿ ತೀರಿ ಹೋದರು. ಆದರೆ ಈ ಪ್ರೀತಿಯ ಗುರುತಾಗಿ, ಸಮರ್ಪಣೆಯ ಗುರುತಾಗಿ ಅವರು ಉಳಿಸಲ್ಪಟ್ಟರು. ಹೋಲಿಕೆ. ಮತ್ತು 4ನೇ ವಚನದಲ್ಲಿ ಪ್ರೀತಿಯ ಮತ್ತೊಂದು ಹೋಲಿಕೆ, 4th ಕಂಪ್ಯಾರಿಸನ್ ಆಫ್ ಲವ್, ಅದೇನೆಂದರೆ ಆಯುಧ ಶಾಲೆ ಅಂಥೇಳಿ ಅಲ್ಲಿ ಒಂದು ಪದ ನೋಡ್ತೀವಿ. ಆಯುಧ ಶಾಲೆ. ಆಯುಧ ಶಾಲೆ ಯಾಕೆ ಅಷ್ಟೊಂದು ಆಯುಧಗಳು? ಯಾಕೆಂದರೆ ಸಂರಕ್ಷಣೆಗಾಗಿ. ಪ್ರೀತಿ ಸಂರಕ್ಷಿಸುವಂಥದ್ದಾಗಿದೆ. ಹೌದು, ಕೆಲವು ಸಾರಿ ಇಸ್ರಾಯೇಲರು ಯುದ್ಧ ಮಾಡುವಾಗ ದೇವರು ಅವರನ್ನು ಮುಂದಾಗಿ ಹೋಗಿ ಸಂರಕ್ಷಿಸಿದ್ದು ವೈರಿಗಳಿಂದ ನಾವು ನೋಡಿದ್ದು ಪ್ರೀತಿಯೇ. ಮತ್ತು 4ನೇ ವಚನ, ಅದೇ 4ನೇ ವಚನದಲ್ಲಿ ನಾವು ನೋಡಿಕೊಳ್ಳುವಾಗ ಪ್ರೀತಿಯ ಮತ್ತೊಂದು ಗುರುತನ್ನು ನಾವು ನೋಡಿಕೊಳ್ಳಬಹುದು. ಅದೇನಂತ ಹೇಳಿದರೆ ದಾವೀದನ ಬುರುಜಿನ ಬಗ್ಗೆ ಇದೆ. ಹಾಗಾದರೆ ಅದು ಪ್ರೀತಿಯ 5ನೇ ಗುರುತು ಏನಂತ ಹೇಳಿದರೆ ಟವರ್ ಆಫ್ ಡೇವಿಡ್. ಪ್ರೀತಿಯನ್ನು ಈ ದಾವಿದ ಅಂತ ಪದ, ಆ ಹೆಸರಿನ ಅರ್ಥ ಪ್ರಿಯನು ಅಂತ. ಬುರುಜು ಅಂತ ಹೇಳುವಾಗ ಅದೊಂದು ಟವರ್. ಹಾಗಾದರೆ ಪ್ರೀತಿಯ ಮತ್ತೊಂದು ಗುರುತು ಪ್ರಿಯನ ಬುರುಜು, ಅಥವಾ ಆ ಬಲವಾದದ್ದು, ಬುರುಜಾಗಿರುವಂಥದ್ದು, ಪ್ರೀತಿ ಸ್ಟ್ರಾಂಗ್ ಆಗಿರುವಂಥದ್ದು, ನಿರಂತರವಾಗಿರುವಂಥದ್ದು, ಹಾಗೆ ಉಳಿಯುವಂಥದ್ದು, ಸ್ಥಿರವಾಗಿರುವಂಥದ್ದು. ಬುರುಜು ಒಂದು ತಿಂಗಳಾದಮೇಲೆ ಬೇರೆ ಕಡೆ ಮೂವ್ ಆಗಲ್ಲ. ಪ್ರೀತಿ ಕೂಡ ಸ್ಥಿರತೆಯನ್ನು ಸೂಚಿಸ್ತದೆ. ಸರಿ, ಹಾಗೆ ಮುಂದುವರಿಸುವಾಗ ನಾವು ಪ್ರೀತಿಯ ಮತ್ತೊಂದು ಗುರುತನ್ನು ನಾವು ನೋಡಿಕೊಳ್ಳಬಹುದು. ಅದು 5ನೇ ವಚನದಲ್ಲಿ ನೆಲದಾವರೆ ಎಂಬ ಪದ ಬಳಸಲಾಗಿದೆ. ಪ್ರೀತಿಗೆ ಹೋಲಿಕೆ. ಅದು ಈ ನೆಲದಾವರೆ ಬಿಳಿಯಾಗಿರ್ತದೆ, ಶುದ್ಧತ್ವವನ್ನು ಸೂಚಿಸ್ತದೆ. ಪ್ರೀತಿಯಲ್ಲಿ ಶುದ್ಧತ್ವ ಇದ್ದರೆ ಅದು ನಿರಂತರವಾದ ಪ್ರೀತಿ. ಅಶುದ್ಧತೆ ಬಂದಾಗ ಆ ಪ್ರೀತಿಗೆ ಮೌಲ್ಯ ಹೋಗ್ಬಿಡ್ತದೆ. ಆದರೆ ದೇವರು ಪ್ರೀತಿಸಿದ್ದು ನಮ್ಮನ್ನು ಶುದ್ಧ ಪ್ರೇಮದಿಂದ. ಹೌದು, ಅದೇ ರೀತಿಯಾಗಿ ನಾವು ದೇವರನ್ನು, ಇತರರನ್ನು ಪ್ರೀತಿಸಬೇಕೆಂಬುದಾಗಿ ದೇವರು ಇಷ್ಟಪಡ್ತಾರೆ. ಅದು 6ನೇ ಪ್ರೀತಿಯ ಹೋಲಿಕೆ. 7ನೇದು ಸ್ವಲ್ಪ ಗಮನಿಸಬೇಕು. ಭಾಳ ಒಳ್ಳೆಯ ಒಂದು ವಿಚಾರಗಳು ಬರುತ್ತಲಿವೆ ದೇವರ ವಾಕ್ಯದಿಂದ. ನನಗದು ಪ್ರಯೋಜನವಾಯಿತು. 4ನೇ ಅಧ್ಯಾಯ 8ನೇ ವಚನದಲ್ಲಿ ಪ್ರೀತಿಯ 7ನೇ ಹೋಲಿಕೆಯನ್ನು ನೋಡ್ತೀವಿ. 7th ಕಂಪೇರಿಸನ್ ಆಫ್ ಲವ್. ಅದೇನಂತ ನೋಡುವಾಗ ಎನ್ನೊಂದಿಗೆ ಲೆಬನೋನಿನಿಂದ. ಹಾಗಾದರೆ ಪ್ರೀತಿಯ ಮತ್ತೊಂದು ಹೋಲಿಕೆ ಲೆಬನೋನ್. ಈ ಪದ ಲೆಬನೋನ್ ಅಂತ ಹೇಳುವಾಗ ಅಲ್ಲಿ ಕೂಡ ನಾವು ನೋಡುವಂಥದ್ದು ಬಿಳಿಯ ಪರ್ವತ ಅಂತ ಹೇಳ್ಬಿಟ್ಟು. ಬಿಳಿಯ ಪರ್ವತ ಪ್ರೀತಿ. ಹೌದು, ಅದರಲ್ಲಿ ಶುದ್ಧತ್ವ ಇದೆ, ಒಂದು ನೆಲದಾವರಿ ಅಂತ ಇದೆ, ಅಲ್ಲಿ ಕೂಡ ಶುದ್ಧತ್ವನೇ. ಆದರೆ ಇದು ಬಾಡಿ ಹೋಗುವಂಥ ನೆಲದಾವರಿ ಅಂತ ಇರುವಂಥದ್ದಲ್ಲ, ಇದು ಪರ್ವತ. ಹಾಗಾದರೆ ಅದು ದೊಡ್ಡದಾಗಿರುವಂಥದ್ದು. ಇದನ್ನೇ ಯೋಹಾನನು ಹೇಳುವಾಗ ದೇವರ ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು, ದೇವರ ಪ್ರೀತಿಯನ್ನು ಪ್ರಕಟಿಸಲಿಕ್ಕೆ ಆಗದೆ ಭಾಳ ಪ್ರೀತಿ ಮಾಡಿದ್ದಾನಂತ ಹೇಳುವಂತೆ ನಾವು ಕೂಡ ದೇವರನ್ನು
ಪ್ರೀತಿಸುವಂತೆ. ರೋಮ 5 ಅದರಲ್ಲಿ ದೇವರ ಪ್ರೀತಿ ರಸವು ಪವಿತ್ರಾತ್ಮದಿಂದ ನಮ್ಮಲ್ಲಿ ಸುರಿಸಲ್ಪಟ್ಟಿದೆ. ಅದರಿಂದ ದೇವರನ್ನು ನಾವು ಪ್ರೀತಿಸಬೇಕು, ಇತರರನ್ನು ಕೂಡ ನಾವು ಪ್ರೀತಿಸುವ ಹಾಗಿನಲ್ಲಿದ್ದೇವೆ. ಯೋಹಾನ 13:35 ಪ್ರಕಾರವಾಗಿ. ಸರಿ, ಲೆಬನೋನ್. ಆಮೇಲೆ ಪ್ರೀತಿಯ 8ನೇ ಹೋಲಿಕೆ, 8th ಕಂಪ್ಯಾರಿಸನ್ ಆಫ್ ಲವ್. ಅದನ್ನು ಅದೇ 8ನೇ ವಚನದಲ್ಲಿ ನೋಡ್ತೀವಿ. ಅಮಾನದ ತುದಿ, ಪ್ರೀತಿಯನ್ನು ಅಮಾನ ಎಂಬಂಥ ಒಂದು ತುದಿಗೆ ಹೋಲಿಕೆ ಮಾಡಿದೆ. ಅಮಾನ ಅಂತ ಹೇಳಿದರೆ ಹೀಬ್ರು ಭಾಷೆಯಲ್ಲಿ ಒಡಂಬಡಿಕೆ ಎಂದು ಅರ್ಥ. ಪ್ರಮಾಣ, ಒಡಂಬಡಿಕೆ, ಹರಕೆ, ವಾಗ್ದಾನ ಅಂತ. ಹಾಗಾದರೆ ಅದರ ಮೂಲ ಅರ್ಥ ಪ್ರೀತಿಯಲ್ಲಿ ಒಡಂಬಡಿಕೆ ಇದೆ. ದೇವರು ಕೂಡ ನಮ್ಮನ್ನು ಪ್ರೀತಿಸಿ ಹಳೆ ಒಡಂಬಡಿಕೆ, ಹೊಸ ಒಡಂಬಡಿಕೆ ಎಂಬುದಾಗಿ ಮಾಡಿಕೊಂಡಿರುವಾಗ, ಹೌದು, ತನ್ನನ್ನು ಆತನು ಸಮರ್ಪಿಸಿ, ಯೋಹಾನ 3:16. ಅದೇ ರೀತಿಯಾಗಿ ನಾವು ಇತರರಿಗಾಗಿ ನಮ್ಮ ಪ್ರಾಣವನ್ನು ಕೊಡುವ ಒಡಂಬಡಿಕೆಯ ಹಂಗಿನಲ್ಲಿದ್ದೇವೆ. 1 ಯೋಹಾನ 3:16. ಪ್ರೀತಿಯ ಮತ್ತೊಂದು ಹೋಲಿಕೆ, ಹೌದು, ಒಡಂಬಡಿಕೆ, ಒಡಂಬಡಿಕೆಯ ಪ್ರೀತಿ. ಮತ್ತು ಅದೇ 8ನೇ ವಚನದಲ್ಲಿ ಶನೀರ್ ಎಂಬ ಪದ ಇದೆ. ಅದರ ಒಂದು ಅರ್ಥ ಏನಂತ ಹೇಳಿದರೆ, ಶನೀರ್ ಅಂತ ಹೇಳಿದರೆ 4ನೇ ಅಧ್ಯಾಯ 8ನೇ ವಚನ, ಶನೀರ್ ಅಂತ ಹೇಳಿದರೆ ಅದು ತುದಿ, ತುದಿ. ಇಲ್ಲಿ ನೋಡುವಾಗ ಅದನ್ನು ಯಾವ ರೀತಿಯಾಗಿ ಹಿಮಾಲಯದ ಒಂದು ಶಿಖರ, ಒಂದು ದಿಕ್ಕನ್ನು ಸೂಚಿಸುವಂಥದ್ದಾಗಿದೆ. ಆ ರೀತಿಯಾಗಿ ಇದು ಕೇಂದ್ರವನ್ನು ಸೂಚಿಸ್ತದೆ. ಫೋಕಸ್, ಫೋಕಸ್, ಹೌದು, ಬಿಂದು, ಒಂದು ದಿಕ್ಕು. ಪ್ರೀತಿಯಲ್ಲಿ ಹೆಚ್ಚಾಗಿ ಈ ಶಿಖರಗಳು ಏನು ಮಾಡ್ತಾವೆ, ದೇವರ ಕಡೆ ತೋರಿಸ್ತಾ ಇರ್ತವೆ ಮೇಲೆ. ಆದ ಕಾರಣ ಅದನ್ನು ನಾವು ಹೋಲಿಕೆಯಾಗಿ ತಗೊಳ್ಳೋಣ. ಮತ್ತು 8ನೇ ವಚನದಲ್ಲಿ ಹೆರ್ಮೋನ್ ಎಂಬ ಪದ ಬಂದಿದೆ. ಪ್ರೀತಿಯ 10ನೇ ಒಂದು ಹೋಲಿಕೆ, 10th ಕಂಪ್ಯಾರಿಸನ್ ಆಫ್ ಲವ್, ಹೆರ್ಮೋನ್ ಎಂಬ ಪದ. ಇದರ ಅರ್ಥ ಏನಂತ ಹೇಳಿದರೆ ಪ್ರತಿಷ್ಠೆ, ಪ್ರತಿಷ್ಠೆ, ಡೆಡಿಕೇಶನ್ ಅಥವಾ ಪ್ರತ್ಯೇಕತೆ ಎಂಬುದಾಗಿ. ಅಂದ ಹಾಗೆ ಲೆಬನೋನ್, ಲೆಬಬ್ ಅಂತ ಹೇಳಿದರೆ ಹೃದಯ. ಅದು ಒಂದು ಅರ್ಥ, ಹೌದು, ಅದು ಪರ್ವತ ಅಂತ ಹೇಳಿಬಿಟ್ಟು. ಆದರೆ ಅದೇ ಲೆಬನೋನ್, ಲೆಬಬ್ ಅಂತ ಹೇಳಿದರೆ ಹೃದಯ, ಹೃದಯಪೂರ್ವಕವಾಗಿ ನನ್ನ ಬಿಳಿ ಪರ್ವತವನ್ನೇ ಕೊಡ್ತೇನೆ, ಅಷ್ಟೊಂದು ಪ್ರೀತಿಸ್ತೇನೆ ಎಂಬುದಾಗಿ ಹೋಲುವಂಥದ್ದು. ಅದನ್ನು ಹೇಳಲಿಕ್ಕೆ ಮರೆತುಬಿಟ್ಟೆ. ಸರಿ, ಆಮೇಲೆ ಹೆರ್ಮೋನ್ ಅಂತ ಹೇಳಿದರೆ ಪ್ರತಿಷ್ಠೆ. ಹೌದು, ಪ್ರೀತಿಯಲ್ಲಿ ಪ್ರತಿಷ್ಠೆ ಇರಲೇಬೇಕು, ಇಲ್ದಿದ್ರೆ ಅದು ಪ್ರೀತಿ ಅಲ್ಲ. ದೇವರು ತನ್ನನ್ನು ಪ್ರಕಟಿಸಿಕೊಂಡನು, ಪ್ರತ್ಯೇಕಿಸಿಕೊಂಡನು, ಪ್ರತಿಷ್ಠೆಪಡಿಸಿಕೊಂಡನು. ಯೋಹಾನ 17 ಪ್ರಕಾರವಾಗಿ ಅವರಿಗೋಸ್ಕರ ನನ್ನನ್ನು ಪ್ರತಿಷ್ಠಿಸಿಕೊಂಡಿದ್ದೇನೆ ಎಂಬುದಾಗಿ. ಸರಿ, ಮುಂದುವರಿಸುವುದಾದರೆ ಹಾಗೆ ಪ್ರೀತಿಯ ಮತ್ತೊಂದು, ಅದು 10ನೇ ಒಂದು ಹೋಲಿಕೆ ಆಗಿದೆ. 11ನೇದು ಒಂದು ಹೋಲಿಕೆ, ಪ್ರೀತಿಯ 11ನೇ ಹೋಲಿಕೆ ಏನಂದರೆ ದ್ರಾಕ್ಷಾರಸ ಅಂತ. 10ನೇ ವಚನದಲ್ಲಿ ದ್ರಾಕ್ಷಾರಸ ಅದು ಉತ್ತೇಜಿಸುವಂಥದ್ದು. ಯಹೂದ್ಯರಿಗೆ ಅದು ಜೀವನದ ಒಂದು ಭಾಗಿಯಾಗಿತ್ತು. ಆದ ಕಾರಣ ಪ್ರೀತಿ ಕೂಡ ಜೀವನದ ಒಂದು ಭಾಗಿ, ಉತ್ತೇಜಿಸುವಂಥದ್ದು ಎಂಬ ಹೋಲಿಕೆ. 12ನೇದಾಗಿ 11ನೇ ವಚನದಲ್ಲಿದೆ. ಅದೇನೆಂದರೆ ಜೇನು, ಜೇನು. ಪ್ರೀತಿಯ ಮತ್ತೊಂದು ಹೋಲಿಕೆ ಜೇನು, ಹನಿ. ಕೆಲವರೆಲ್ಲ ಕರೆಯುವಾಗ ಕೂಡ ಕೆಲವರು ಹನಿ ಅಂತ ಕರೀತಾರೆ. ಆ ರೀತಿಯಾಗಿ ಕರೆದಿದ್ದನ್ನು ಕೇಳಿದ್ದೇನೆ. ಆದ ಕಾರಣ ಜೇನು ಅದು ಜೀವನಕ್ಕೆ ಸಿಹಿಯನ್ನು ತರುವಂಥದ್ದು, ನಾಲಿಗೆಗೆ ರುಚಿಯನ್ನು ತರುವಂಥದ್ದು. ಹಾಗೆಯೇ ಪ್ರೀತಿಯ ಹೋಲಿಕೆ ಸಿಹಿ, ಮಧುರ, ಜೇನು. ಮತ್ತು ಅದೇ 11ನೇ ವಚನದಲ್ಲಿ ಹಾಲು, ಹಾಲು ಅಂತ ಕೂಡ ಬರೆದಿದೆ. ಅದರಲ್ಲಿ ಕ್ಯಾಲ್ಶಿಯಂ ಇದೆ ಮತ್ತು
ಅದು ಕೂಡ ಪೌಷ್ಟಿಕ ಆಹಾರ ಮತ್ತು ವಿಟಮಿನ್ ಎ ಸಹ ಇದೆ. ಆ ಪ್ರೀತಿಯನ್ನು ಹಾಲಿಗೆ ಹೋಲಿಸುವಾಗ ಅದನ್ನು ತೆಗೆದುಕೊಳ್ಳುವಂಥದ್ದು ಯಾವ ರೀತಿಯಾಗಿ ಜೇನು ರುಚಿಸ್ತದೆ, ಅದೇ ರೀತಿಯಾಗಿ ಹಾಲು ಜೇನು ಎರಡೂ ಕೂಡ ಪ್ರೀತಿಗೆ ಹೋಲಿಕೆ. 12ನೇ ವಚನದಲ್ಲಿ ಪ್ರೀತಿಯನ್ನು ಉದ್ಯಾನಕ್ಕೆ ಹೋಲಿಕೆ ಮಾಡಲಾಗಿದೆ. ಏದೇನ್ ತೋಟ, ಮೊದಲನೇ ಲೋಕದ ಉದ್ಯಾನದಲ್ಲಿ ಕೂಡ ವಿವಿಧವಾದಂಥ ಹಣ್ಣು, ಹಂಪಲ, ಮರ, ಹಸಿರು, ಕೆಲಸ, ಆ ಜೀವನ, ಒಂದು ತೋಟ, ಉದ್ಯಾನ. ಹೌದು, ಆ ಪ್ರೀತಿಯನ್ನು ಉದ್ಯಾನಕ್ಕೆ ಹೋಲಿಕೆ ಮಾಡಲಾಗಿದೆ. ಮತ್ತು 15ನೇ ಹೋಲಿಕೆ ನಾವು 12ನೇ ವಚನದಲ್ಲಿ ನೋಡ್ತೀವಿ. ಅದೇನೆಂದರೆ ಬುಗ್ಗೆ ಬಾವಿ. ಹೌದು, ಅದರಿಂದ ನೀರು ಕೊಡುವಂಥ, ನೀರು ಕೂಡ ಭಾಳ ಪ್ರಾಮುಖ್ಯ. ಪ್ರೀತಿಯನ್ನು ನೀರಿಗೆ, ಬುಗ್ಗೆಗೆ, ಬಾವಿಗೆ ಹೋಲಿಕೆ ಮಾಡಲಾಗಿದೆ. ಹೌದು, ನಾನೇ ಯೇಸು ಕರ್ತನು ಹೇಳಿದ್ದು ಜೀವ ಬುಗ್ಗೆ, ಫೌಂಟನ್ ಆಫ್ ಲೈಫ್. ನಾನು ಕೊಡುವ ಬುಗ್ಗೆ ನೀರು. ಅದು ಯೋಹಾನ 4ನೇ ಅಧ್ಯಾಯದಲ್ಲಿ ಒಬ್ಬ ವ್ಯಕ್ತಿಗೆ ದೇವರು ಅದನ್ನು ಕೊಡುವ ಆತನಾಗಿದ್ದಾನೆ. 14ನೇ ವಚನದಲ್ಲಿ ಕೊನೆಯದಾಗಿ ಪ್ರೀತಿಯ ಮತ್ತೊಂದು ಹೋಲಿಕೆ ಸುಗಂಧ ದ್ರವ್ಯ. ಹೌದು, ಪ್ರೀತಿಯನ್ನು ಬಹಳ ಇನ್ಸ್ಪಿರೇಷನ್ ಆಗಿ, ಪ್ರೀತಿಯನ್ನು ಬಹಳ ಉತ್ತೇಜನಕಾರಿಯಾಗಿ ಮಾಡುವಂಥದ್ದು, ಬೋರಿಂಗ್ ಆಗಿ ಅಲ್ಲ, ನಿರುತ್ಸಾಹವಾಗಿ ಅಲ್ಲ, ಒಂದು ಘಮಘಮಿಸುವಂಥದ್ದೇ ಮಾಡುವಂಥದ್ದು ಸುಗಂಧ ದ್ರವ್ಯ. ಆದ ಕಾರಣ ಪ್ರೀತಿಯನ್ನು ಸುಗಂಧ ದ್ರವ್ಯಕ್ಕೆ ಹೋಲಿಕೆಯಾಗಿದೆ. ಅದು 16ನೇ ಪ್ರೀತಿಯ ಹೋಲಿಕೆ. ಈ 16 ಪ್ರೀತಿಯ ಹೋಲಿಕೆಗಳನ್ನು ನಾವು ಪರಮಗೀತ 4ನೇ ಅಧ್ಯಾಯದಿಂದ ಅಧ್ಯಯನ ಮಾಡಿಕೊಳ್ತೀವಿ. ದೇವರ ಪ್ರೀತಿ ಕೂಡ ಹಾಗೇ ಇದೆ. ನಾವು ಕೂಡ ದೇವರನ್ನು, ಇತರರನ್ನು ಆ ರೀತಿಯಾಗಿ ಪ್ರೀತಿಸುವಂತೆ ದೇವರು ಸಹಾಯ ಮಾಡಲಿ. ಪರಮಗೀತ 4ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.